ಅಂಗಡಿಗಳಲ್ಲಿ ಕನ್ನಡ 60%, ಆಂಗ್ಲ ಭಾಷೆ 40% ಹಾಕದೆ 20% ಕನ್ನಡ 80% ಆಂಗ್ಲ ಭಾಷೆಯನ್ನ ಅಳವಡಿಸುತ್ತಿರುವ ಅಂಗಡಿಯ ಪ್ರಮಾಣ ಪತ್ರವನ್ನು ಸರ್ಕಾರದಿಂದ ರದ್ದುಗೊಳಿಸಿ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ, ಚಿಕ್ಕಮಗಳೂರಿನಲ್ಲಿರುವ ಹೋಟೆಲ್ಗಳಲ್ಲಿ ಹೋಟೆಲ್ ಮಾಲೀಕರು ಹೊರ ರಾಜ್ಯದವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಹೋಟೆಲ್ ಮಾಲೀಕರು ಮಾಡಿಕೊಡುತ್ತಿದ್ದಾರೆ. ಆಹಾರ ಇಲಾಖೆಯ ನಿರ್ದೇಶಕರು ಇದರ ಬಗ್ಗೆ ತನಿಖೆ ನಡೆಸಬೇಕು. ಹೋಟೆಲ್ಗಳಲ್ಲಿ ಜಿರಳೆ, ಇಲಿ, ಹೆಗ್ಗಣಗಳು ಇದ್ದು ಹಾಗೂ ಹೋಟೆಲ್ಗಳಲ್ಲಿ ಕಿಚನ್ಗಳು, ಕೌಂಟರ್ಗಳು ಸ್ವಚ್ಛತೆ ಇಲ್ಲದೆ ನಗರದಲ್ಲಿ ಎಷ್ಟೋ ಹೋಟೆಲ್ಗಳನ್ನು ನಡೆಸುತ್ತಿದ್ದಾರೆ. ಜೊತೆಗೆ ಎಷ್ಟೋ ಹೋಟೆಲ್ಗಳಲ್ಲಿ ಲೈಸೆನ್ಸ್ ಇಲ್ಲದೆ ವ್ಯಾಪಾರ ಮಾಡುತ್ತಿದ್ದಾರೆ ಎಂಬುದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ನಾವು 60% ಕನ್ನಡ, 40% ಇಂಗ್ಲೀಷು ಅನ್ನು ನಮ್ಮ ಸಿದ್ದರಾಮಯ್ಯನವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 3 ವರ್ಷ ಆಯಿತು ಕರ್ನಾಟಕದಲ್ಲಿ ಇದು ಜಾರಿಗೆ ತಂದು. ಇಲ್ಲಿವರೆಗೂ ಯಾರು ಇದ್ರ ಬಗ್ಗೆ ಚಕ್ಕರ್ ಎತ್ತುತ್ತಾ ಇಲ್ಲ, ಯಾರು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ನೋಡಿ, ಇವರು ಗೌರ್ಮೆಂಟ್ ಜಾಬಲ್ಲಿ ಇರೋರೆಲ್ಲ ಏನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದಾರೋ ಇಲ್ಲ ಬೇರೆ ದೇಶದಲ್ಲಿ ಓದಿದಾರೋ ಗೊತ್ತಿಲ್ಲ. ನೋಡಿದ್ರೆ ಯಾರು ಇದ್ರ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ. ಎಲ್ಲಿ ನೋಡಿದ್ರು 60% ಆಂಗ್ಲ ಭಾಷೆ ಮತ್ತೆ 40% ನಮ್ಮ ಕನ್ನಡ ಭಾಷೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು DC ಅವರಿಗೂ ಇವತ್ತು ಕೊಟ್ಟಿದ್ದೀವಿ, ಮೆಮೊರಂಡಮ್ ಕೊಟ್ಟಿದ್ದೀವಿ, ಹಾಗೂ SP ಅವರಿಗೂ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಕೀರ್ತಿ ಮೇಡಮ್ CO ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ನಾವು ಎಲ್ಲಿ ನೋಡಿ ರೆಸಾರ್ಟ್ ನೋಡ್ರಿ, ಹೋಟೆಲ್ಗಳು ನೋಡಿ, ಎಲ್ಲಿ ನೋಡಿದ್ರು ಆಂಗ್ಲ ಭಾಷೆ ರಂಜಿಸ್ತಿದ್ದಾವೆ. ಮೇನ್ ರೋಡ್ನಲ್ಲಿ ಎಲ್ಲ ಫಲಕಗಳನ್ನು ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಶಾಲೆಗಳಲ್ಲೂ ಅಷ್ಟೇ, ಎಲ್ಲ ಶಾಲೆಗಳವ್ರೂ ಅಷ್ಟೇ. ಅವ್ರದ್ದು ಏನೇ ಒಂದು ರ್ಯಾಂಕ್ ಬಂದರೆ ಹುಡುಗರನ್ನ ಮಕ್ಕಳನ್ನ ಕನ್ನಡದಲ್ಲಿ ಹಾಕಲ್ಲ, ಬರೀ ಇಂಗ್ಲೀಷ್ನಲ್ಲೇ ಹಾಕ್ತಾರೆ. ನಾವೇನು ಹೇಳ್ತಾ ಇರೋದು ಅಂದರೆ ಅವರಿಗೆ ಮೇಲೆ ನೀವು ಕನ್ನಡ ಹಾಕಿ, ಕೆಳಗಡೆ ಇಂಗ್ಲೀಷ್ ಹಾಕಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಇದು ನಾವು 3-4 ಸಲ ಕೊಟ್ಟಿದ್ದೀವಿ, ನಗರಸಭೆ ಕೊಟ್ಟಿದ್ದೀವಿ. ಮತ್ತೆ ನಾವು ಕೊಟ್ಟ ಮೇಲೆ 2 DC ಅವರು ಟ್ರಾನ್ಸ್ಫರ್ ಆದರು, 2 SP ಅವರು ಟ್ರಾನ್ಸ್ಫರ್ ಆದರು. ಇದುವರೆಗೂ ಇದ್ರ ಬಗ್ಗೆ ತನಿಖೆ ತಗೊಳ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ನಗರಸಭೆಯವರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ದೆ ಹೋದ್ರೆ ನಾವು ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಹಾಗೂ 15 ದಿನ ಗಡುವು ಕೊಟ್ಟಿದ್ದೀವಿ. ಆ ಗಡುವಿನಲ್ಲಿ ಆಗದೆ ಹೋದ್ರೆ ಎಲ್ಲ ಮಾಲೀಕರು, ರೆಸಾರ್ಟ್ ಎಲ್ಲ ಹೋಟೆಲ್ಗಳಲ್ಲಿ ಯಾವ್ದ್ಯಾವ್ದು ಆಂಗ್ಲ ಇದೆ ಎಲ್ಲ ಮಸಿ ಬೆಳ್ಕೊಂಡ್ ಬರ್ತಾ ಇದೀವಿ. ಹಾಗಾಗಿ ನಾವು ಹೇಳ್ತಾ ಇದೀವಿ, ಕನ್ನಡ ಸೇನೆ ಆಗ್ರಹಿಸ್ತಾ ಇದೆ. ಹಾಗೇನೆ ಹೊರ ರಾಜ್ಯದಿಂದ ಬಂದವರಿಗೆಲ್ಲ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡ್ ಮಾಡ್ಕೊಡ್ತಾ ಇದ್ದಾರೆ. ಅದನ್ನ ಒಂಚೂರು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇದನ್ನ ಕಡಿವಾಣ ಹಾಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗ್ತದೆ ಅಂತ ನಾವು ಆಗ್ರಹಿಸ್ತಾ ಇದೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜಗೌಡ, ಹುಣಸೆ ಮಕ್ಕಿ ಲಕ್ಷ್ಮಣ್, ಸತೀಶ್ ಕಲ್ದೊಡ್ಡಿ, ನವೀನ್ ಕೆಂಪನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು.